ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಳೆದ ಹಲವು ದಿನಗಳಿಂದ ಡಿ ಕೆ ಶಿವಕುಮಾರ್ ಅವರು ಒಂದಲ್ಲ ಒಂದು ವಿಷಯಕ್ಕೆ ಸುದ್ದಿ ಆಗ್ತಾನೆ ಇದ್ರು. ಅದಾದ ನಂತರ ನಿನ್ನೆಯಿಂದ ಪಾರ್ಲಿಮೆಂಟ್ ಅಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಆಡಿದಂತ ಒಂದು ಮಾತು ಈಗ ಕಾಂಗ್ರೆಸ್ ಪಕ್ಷಕ್ಕೆ, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ನಿನ್ನೆ ಬಿಜೆಪಿ ಪಾರ್ಲಿಮೆಂಟ್ ನಲ್ಲಿ ಅಂದ್ರೆ ಲೋಕಸಭೆಯ ಎರಡೂ ಸದನದಲ್ಲಿ, ಲೋಕಸಭೆ ಇರ್ಬೋದು ಅಥವಾ ರಾಜ್ಯಸಭೆ ಇರ್ಬೋದು, ಎರಡೂ ಸದನದಲ್ಲೂ ಕೂಡ ಡಿಕೆಶಿ ಅವರ ವಿರುದ್ಧವಾಗಿ, ಕಾಂಗ್ರೆಸ್ನ ವಿರುದ್ಧವಾಗಿ ಒಂದು ಹೇಳಿಕೆಯನ್ನು ಇಟ್ಕೊಂಡು ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿತ್ತು. ಆ ಲೆವೆಲ್ಗೆ ಡಿ ಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಮುಸ್ಲಿಮರಿಗೆ ಧರ್ಮಾಧಾರಿತವಾಗಿ ಕೊಡುವಂತ ಒಂದು 4% ಮೀಸಲಾತಿ ಇದೆಯಲ್ಲ, ಗುತ್ತಿಗೆಯಲ್ಲಿ ಕೊಟ್ಟಂತ 4% ಮೀಸಲಾತಿ ಇದೆಯಲ್ಲ, ಅದರ ಸಲುವಾಗಿ ಹೇಳಿದಂತ, ಅದರ ಪೂರಕವಾಗಿ ಹೇಳಿದಂತ ಒಂದು ಮಾತು, ಸಂವಿಧಾನ ಬದಲಾಗುತ್ತೆ ಎನ್ನುವ ಒಂದು ಹೇಳಿಕೆ ಇದೆಯಲ್ಲ, ಅದು ಈಗ ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ಸಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಜೊತೆಗೆ ಬಿಜೆಪಿ ಕೂಡ ಈ ಹೇಳಿಕೆಯನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಸಂವಿಧಾನವನ್ನ ರಕ್ಷಣೆ ಮಾಡ್ತಾ ಇಲ್ಲ, ಜೊತೆಗೆ ಸಂವಿಧಾನಕ್ಕೆ ಏನಾದ್ರೂ ತೊಡಕಾದ್ರೆ, ಸಂವಿಧಾನಕ್ಕೆ ಏನಾದ್ರೂ ಒಂದು ತೊಂದರೆ ಆದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದಲೇ ಎನ್ನುವ ಹೇಳಿಕೆಯನ್ನ ಮುಂದಿಟ್ಕೊಂಡು ಇದೀಗ ರಾಷ್ಟ್ರೀಯ ಬಿಜೆಪಿ, ರಾಷ್ಟ್ರೀಯ ಕಾಂಗ್ರೆಸ್ ವಿರುದ್ಧ ಮುಗಿಬೀಳ್ತಾ ಇದೆ. ಎಲ್ಲದರ ಹಿನ್ನೆಲೆಯಲ್ಲಿ ಅನೇಕ ನಾಯಕರು ತಮ್ಮ ತಮ್ಮ ಅನಿಸಿಕೆಗಳನ್ನ ಹೇಳ್ತಾ ಇದ್ದಾರೆ. ಆದರೆ ಒಬ್ಬ ನಾಯಕ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಕೌಂಟ್ ಅನ್ನ ಓಪನ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದಂತ, ಜೊತೆಗೆ ಅನೇಕ ಬಾರಿ ತಮ್ಮ ಈ ಅನುಪಸ್ಥಿತಿಯನ್ನ ಸಾಬೀತುಪಡಿಸಿದಂತ, ತನ್ನ ಅನುಪಸ್ಥಿತಿಯಲ್ಲಿ ಬಿಜೆಪಿ ಯಾವ ಮಟ್ಟಕ್ಕೆ ಹೋಗಿದೆ ಎನ್ನುವುದನ್ನ ಪದೇ ಪದೇ ಸಾಬೀತು ಮಾಡಿದಂತ ಒಬ್ಬ ನಾಯಕ, ಜೊತೆಗೆ ಕರ್ನಾಟಕದ 4 ಬಾರಿ ಮುಖ್ಯಮಂತ್ರಿ ಪಟ್ಟಕ್ಕೆ ಏರಿದಂತ ರಾಜಹುಲಿ ಯಡಿಯೂರಪ್ಪನವರು ಈಗ ಎಂಟ್ರಿ ಆಗಿದ್ದಾರೆ. ಅವ್ರ ಎಂಟ್ರಿ ಹೇಗಿರುತ್ತಂದ್ರೆ, ದೊಡ್ಡದಾಗಿ ಗರ್ಜನೆ ಮಾಡ್ತಾ ಎಂಟ್ರಿ ಮಾಡ್ತಾ ಇಲ್ಲ. ಅವರು ಸೈಲೆಂಟ್ ಆಗಿ ಕೆಲವು ಪಕ್ಷದ ಮುಖಂಡರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಅದು ಹೇಗೆ ಅಂದ್ರೆ, ಆ ಮಾತುಕತೆ ಹೇಗಿರುತ್ತಂದ್ರೆ, ಅವ್ರೇನು ದೊಡ್ಡ ಭಾಷಣ ಮಾಡ್ಕೊಂಡು ಅವ್ರು ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಥವಾ ಪ್ರಚಾರಕ್ಕಾಗಿ ಭಾಷಣ ಮಾಡುವಂತ ವ್ಯಕ್ತಿನೇ ಅಲ್ಲ. ಅವರು ಆಗೊಮ್ಮೆ ಈಗೊಮ್ಮೆ ವಿಧಾನಸಭೆಯಲ್ಲಿ ಇರುವಾಗ ಗರ್ಜನೆ ಮಾಡಿದುಂಟು. ಜೊತೆಗೆ ಅವರ ಗರ್ಜನೆ ಯಾವುದಂದ್ರೆ, ಅದು ದೇವೇಗೌಡರ ವಿರುದ್ಧ ಒಂದ್ಸಲ ಗರ್ಜನೆ ಮಾಡಿದ್ರು, ಕುಮಾರಸ್ವಾಮಿ ಅವರ ವಿರುದ್ಧ ಒಂದ್ಸಲ ಗರ್ಜನೆ ಮಾಡಿರೋದು ವಿಧಾನಸಭೆಯಲ್ಲಿ. ಅದನ್ನ ಬಿಟ್ರೆ ಅವರು ರಾಜಕೀಯವಾಗಿ ಆರ್ಥಿಕ ಅಂದ್ರೆ ಬಜೆಟ್ ಮಂಡನೆ ಮಾಡುವಾಗ ಮಾತಾಡಿದುಂಟು, ಅಥವಾ ಅನೇಕ ಬಾರಿ ವಿರೋಧ ಪಕ್ಷಗಳ ವಿರುದ್ಧವಾಗಿ ಮಾತಾಡಿದ್ದು ಬಿಟ್ಟು ಅವರು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಜೊತೆಗೆ ಕಾರ್ಯಕರ್ತರನ್ನ ಸಂಘಟನೆ ಮಾಡೋದು, ಪಕ್ಷದ ಸಂಘಟನೆ ಮತ್ತು ರಾಜಕೀಯವಾಗಿ ತಾನು ಮುಖ್ಯಮಂತ್ರಿ ಇದ್ದಾಗ ಏನೆಲ್ಲ ಡೆವಲಪ್ಮೆಂಟ್ ಮಾಡ್ಬೇಕಲ್ಲ ಅಷ್ಟನ್ನ ಮಾತ್ರ ಮಾಡ್ತಾರೆ. ಅಂತ ವ್ಯಕ್ತಿ ಇದೀಗ ಡಿ ಕೆ ಶಿವಕುಮಾರ್ ಅವರು ಹೇಳಿದಂತ ಈ ಸಂವಿಧಾನ ಬದಲಾಗುತ್ತೆ ಎನ್ನುವ ಸ್ಟೇಟ್ಮೆಂಟ್ ಅನ್ನು ಇಟ್ಕೊಂಡು ತಮ್ಮ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಹೇಗೆ ಬಿಜೆಪಿ ಪಕ್ಷ, ಹೇಗೆ ಬಿಜೆಪಿ ರಾಜ್ಯ ಘಟಕದ ಬಿಜೆಪಿ ಹೇಗೆ ಕಾಂಗ್ರೆಸ್ ಅನ್ನ ಮಟ್ಟ ಹಾಕ್ಲಿಕ್ಕೆ, ಕಾಂಗ್ರೆಸ್ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಏನೆಲ್ಲ ಪ್ಲಾನ್ ಮಾಡ್ಬೇಕಾಗಿದೆಯಲ್ಲ ಅದನ್ನ ಈಗ ಬಿಜೆಪಿ ಕೂತ್ಕೊಂಡು ಮಾಡ್ತಾ ಇದೆ. ಅದು ಯಡಿಯೂರಪ್ಪನವರ ನೇತೃತ್ವದಲ್ಲಿ. ಹೇಳಿ ಈಗ ಅನೇಕ ನಾಯಕರು ಅಂದ್ರೆ ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ನಾಯಕರು ಹುಟ್ಕೊಂಡಿದ್ದಾರೆ. ಇನ್ಕ್ಲೂಡಿಂಗ್ ಆರೋಸಕ್ ಆಗಿರ್ಬೋದು, ಸಿಟಿ ರವಿ ಆಗಿರ್ಬೋದು, ಸುನಿಲ್ ಕುಮಾರ್ ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಹೀಗೆ ಅನೇಕರು, ಇನ್ಕ್ಲೂಡಿಂಗ್ ಸೋಮಣ್ಣ ಆಗಿರ್ಬೋದು, ಸದಾನಂದ ಗೌಡ ಆಗಿರ್ಬೋದು, ಶೆಟ್ಟರ್ ಆಗಿರ್ಬೋದು. ಆದ್ರೆ ಯಡಿಯೂರಪ್ಪ, ಈಶ್ವರಪ್ಪ, ಅನಂತಕುಮಾರ್ ಇದಾರಲ್ಲ, ಆ ಪೈಕಿ ಅಥವಾ ವಿ ಎಸ್ ಆಚಾರ್ಯ ಅವರ 4 ಜನರ ಒಂದು ಗುಂಪು ಬಿಜೆಪಿ ಕಟ್ಟಿದಂತ ಒಂದು ರೀತಿ ಇದೆಯಲ್ಲ, ಆ ರೀತಿಯಂತೆ ಮತ್ತೆ ಬಿಜೆಪಿಯನ್ನು ಕಟ್ಟಬೇಕು. ಮತ್ತೆ 2028ರಲ್ಲಿ ಬಿಜೆಪಿ ರಾಜ್ಯದಲ್ಲಿ ಸರ್ಕಾರವನ್ನು ಹಿಡಿಯಬೇಕು ಎನ್ನುವ ದೃಷ್ಟಿಯಲ್ಲಿ ಯಡಿಯೂರಪ್ಪನವರು ತಮಗೆ ಆಪ್ತರೆನಿಸಿದ 4 ಮುಖಂಡರ ಜೊತೆ ಗೌಪ್ಯವಾಗಿ ಸಭೆಯನ್ನು ನಡೆಸಿದ್ದಾರೆ. ಆ ಗೌಪ್ಯ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯ್ತು ಅನ್ನೋದಿದೆಯಲ್ಲ, ಅದೇ ದೊಡ್ಡ ರಹಸ್ಯ. ನೋಡಿ, ಏನಾಗುತ್ತಂದ್ರೆ ಕೆಲವೊಂದು ರಹಸ್ಯಗಳನ್ನ ಎಲ್ಲೂ ಬಾಯ್ಬಿಡ್ಲಿಕ್ಕೆ ಆಗಲ್ಲ ಮತ್ತು ಆ ರಹಸ್ಯವಾಗಿ ಉಳಿಯುತ್ತೆ, ಅದು ಯಾರಿಗೂ ಹೇಳಲ್ಲ. ಆದ್ರೆ ಯಡಿಯೂರಪ್ಪನವರು ಹೂಡಿದಂತ ಈ ದೊಡ್ಡ ಮಹಾ ಪ್ಲಾನ್ ಇದೆಯಲ್ಲ, ಆ ಮಹಾ ಪ್ಲಾನ್ ನ ಒಂದು ಪ್ರಮುಖ ಅಂಶ ಅಥವಾ ಹೆಡ್ಲೈನ್ ಏನಂದ್ರೆ, ಅದು ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಲೇಬಾರದು. ಡಿ ಕೆ ಶಿವಕುಮಾರ್ ಅವರನ್ನ ಹೇಳಿಕೆ ಟಾರ್ಗೆಟ್ ಮಾಡಬೇಕೇ ಹೊರತು, ಕಾಂಗ್ರೆಸ್ ಅನ್ನು ಟಾರ್ಗೆಟ್ ಮಾಡಬೇಕೇ ಹೊರತು ಡಿ ಕೆ ಶಿವಕುಮಾರ್ ಎನ್ನುವ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಬಾರದು. ನೋಡಿ ಹೇಗಿದೆ ಅಂದ್ರೆ, ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡದೆ ಒಬ್ಬ ವ್ಯಕ್ತಿಯ ಸೆಂಟೆನ್ಸ್ ಅನ್ನು ಟಾರ್ಗೆಟ್ ಮಾಡಬೇಕು, ಜೊತೆಗೆ ಆ ವ್ಯಕ್ತಿಯ ಪಕ್ಷವನ್ನ ಟಾರ್ಗೆಟ್ ಮಾಡಬೇಕು. ಈ ಹಿಂದೆ ಅನಂತಕುಮಾರ್ ಹೆಗಡೆ ಅವರು ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 4-5 ಬಾರಿ ಗೆದ್ದಂತ, ದಾಖಲೆಯ ಮಟ್ಟದಲ್ಲಿ ಗೆದ್ದಂತ ಅನಂತಕುಮಾರ್ ಹೆಗಡೆ ಅವರು 2018ರಲ್ಲಿ ಇದೇ ತರದ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು.
ಜೊತೆಗೆ ಆ ಸ್ಟೇಟ್ಮೆಂಟ್ ನಿಂದ ಆ ವ್ಯಕ್ತಿಗೆ ಅಂದ್ರೆ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಏನೆಲ್ಲ ಡ್ಯಾಮೇಜ್ ಆಯ್ತು, ಜೊತೆಗೆ ಪಕ್ಷಕ್ಕೆ ಏನೆಲ್ಲ ಡ್ಯಾಮೇಜ್ ಆಯ್ತು ಎನ್ನುವುದು ಈಗಾಗಲೇ ಸಾಬೀತಾಗಿದೆ. ಅದರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಯಾವೆಲ್ಲ ಮಟ್ಟದ ಪ್ರೊಟೆಸ್ಟ್ ಮಾಡಿತ್ತಲ್ಲ ಅದಕ್ಕೆ ಪ್ರತಿರೋಧಕ್ಕಾಗಿ ಇದೀಗ ರಾಜ್ಯ ಮಟ್ಟದ ಕಾಂಗ್ರೆಸ್ ಘಟಕ ಕೂಡ ಒಂದೊಳ್ಳೆ ಪ್ಲಾನ್ ಮಾಡಿಕೊಂಡಿದೆ. ಅದರ ನೇತೃತ್ವವನ್ನ ಸ್ವತಃ ಯಡಿಯೂರಪ್ಪನವರೇ ವಹಿಸಿಕೊಂಡಿದ್ದಾರೆ. ಆ ವಹಿಸಿಕೊಂಡಂತ ನೇತೃತ್ವದ ಪ್ರಮುಖ ಅಂಶ ಏನಂದ್ರೆ ಅದು ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಲೇಬಾರದು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಹೇಳಿದಂತ ಕಾಂಗ್ರೆಸ್ ಪಕ್ಷದ ಹೇಳಿಕೆಯಂತೆ ಅದನ್ನ ನಿರೂಪಣೆ ಮಾಡಬೇಕು ಮತ್ತು ಅದರ ಸ್ಟೇಟ್ಮೆಂಟ್ ಅನ್ನು ವ್ಯಾಖ್ಯಾನ ಮಾಡಬೇಕು. ಅದು ಕಾಂಗ್ರೆಸ್ ಸ್ಟೇಟ್ಮೆಂಟ್ ಎನ್ನುವ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಬೇಕು. ಯಾಕೆಂದ್ರೆ ಈ ವಾಕ್ಯವನ್ನು ಇಟ್ಕೊಂಡು ಈ ಸೆಂಟೆನ್ಸ್ ಅನ್ನು ಇಟ್ಕೊಂಡು ಇಡೀ ದೇಶದಲ್ಲಿ ನಾವು ಕಾಂಗ್ರೆಸ್ ವಿರುದ್ಧ ಮುಖಿ ಬೀಳಬೇಕಾಗಿದೆ. ಒಬ್ಬ ವ್ಯಕ್ತಿಯ ಸ್ಟೇಟ್ಮೆಂಟ್ ಅಂತ ಹೇಳ್ಕೊಂಡು ನಾವು ಅದನ್ನು ಪ್ರತಿಬಿಂಬಿಸಿದ್ರೆ ಅದು ವ್ಯಕ್ತಿಯ ಸ್ಟೇಟ್ಮೆಂಟ್ ಆಗುತ್ತೆ. ಅದರ ಬದಲಾಗಿ ನಾವು ಇಡೀ ಕಾಂಗ್ರೆಸ್ ಪಕ್ಷದ ಸ್ಟೇಟ್ಮೆಂಟ್, ಕಾಂಗ್ರೆಸ್ ಪಕ್ಷದ ಮನಸ್ಥಿತಿ ಎನ್ನುವ ರೀತಿಯಲ್ಲಿ ನಾವು ಅದನ್ನ ವ್ಯಾಖ್ಯಾನ ಮಾಡಬೇಕು. ಜೊತೆಗೆ ಮತ್ತೊಂದು ಅಂಶ ಏನಂದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಬಾರದು ಎನ್ನುವುದಕ್ಕೆ ಮತ್ತೊಂದು ಉದಾಹರಣೆ ಏನಂದ್ರೆ, ಒಂದು ವೇಳೆ ಸಿದ್ದರಾಮಯ್ಯನವರು ನವೆಂಬರ್ ವೇಳೆಗೆ ಕೆಳಗಿಳಿದು ಅವರ ಜಾಗದಲ್ಲಿ ಏನಾದ್ರೂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟಕ್ಕೆ ಅಲಂಕರಿಸಿದ್ರೆ ಅಥವಾ ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಿದ್ರೆ ಅದರಿಂದ ಮುಂದೆ ನವೆಂಬರ್ ನಂತರ ನಮಗೆ ತುಂಬಾ ಒಳ್ಳೆಯದಾಗುತ್ತೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅನ್ನುವ ವ್ಯಕ್ತಿಯನ್ನು ಇಟ್ಕೊಂಡು ನಾವು ಅನೇಕ ಬಾರಿ ಪ್ರೊಟೆಸ್ಟ್ ಮಾಡಬಹುದು, ಅನೇಕ ಹಗರಣಗಳ ವಿರುದ್ಧ ಹೋರಾಡಬಹುದು. ಮತ್ತು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಅನೇಕ ಬಾರಿ ಇಡಿಯಿಂದ ಸಿಬಿಐಯಿಂದ ತನಿಖೆಗೆ ಒಳಪಟ್ಟಿದ್ದಾರೆ. ಮತ್ತೆ ಅದನ್ನ ನಾವು ಲಾಗು ಮಾಡಬಹುದು ಎನ್ನುವ ದೃಷ್ಟಿಯಲ್ಲಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಸಿದ್ದರಾಮಯ್ಯನವರು ನವೆಂಬರ್ ವೇಳೆಗೆ ಕೆಳಗಿಳಿಯುವಂತೆ ಮಾಡಬೇಕು. ಜೊತೆಗೆ ಅಲ್ಲಿಯ ತನಕ ನಾವು ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಲೇಬಾರದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಲೇಬೇಕು. ಅದಾದ ನಂತರ ಈ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಿದರೆ ಅದು ಪರೋಕ್ಷವಾಗಿ 2028ರ ವೇಳೆಗೆ ಬಿಜೆಪಿಗೆ ಲಾಭವಾಗುತ್ತೆ ಎನ್ನುವ ದೃಷ್ಟಿಯಲ್ಲಿ ಮುಂದಾಲೋಚನೆಯಿಂದ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಈಗ ನಾವು ಮಾತಾಡ್ತಿದ್ರು ಕೂಡ ಅವರನ್ನ ಟಾರ್ಗೆಟ್ ಮಾಡಲೇಬಾರದು. ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕಾಗಿ ರಾಜ್ಯ ಘಟಕದಲ್ಲಿ ಹಿಂದುಳಿಯಬಾರದು. ಜೊತೆಗೆ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದಬೇಕು. ಏನಾದ್ರೂ ಸಿದ್ದರಾಮಯ್ಯನವರು 2028 ತನಕ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಅವರ ವಿರುದ್ಧ ನಾವು ಹೋರಾಟ ಮಾಡ್ಲಿಕ್ಕೆ ಆಗುವುದಿಲ್ಲ. ಅವರು ಹಿಂದುಳಿದ ನಾಯಕರಾಗಿರ್ತಾರೆ ಮತ್ತು ಆರ್ಥಿಕ ತಜ್ಞರಾಗಿರ್ತಾರೆ. ಅವರು ಯಾವುದೇ ಒಂದು ಹಗರಣದಲ್ಲಿ ಸಿಲುಕಿಲ್ಲ. ಮೂಡ ಹಗರಣದಲ್ಲಿ ಸಿಲುಕಿದ್ರು ಕೂಡ ಅವರಿಗೆ ಈಗಾಗಲೇ ಕ್ಲೀನ್ ಚಿಟ್ ಕೊಟ್ಟಿದೆ. ಮೂಡ ಮತ್ತು ತನಿಖಾ ಸಂಸ್ಥೆಗಳು ಕ್ಲೀನ್ ಚಿಟ್ ಕೊಟ್ಟಿದೆ. ಜೊತೆಗೆ ಅವರು ಒಬ್ಬ ಮೇಧಾವಿಯಾಗಿ ಕಾಣಿಸ್ಕೊಳ್ತಾರೆ. ಅವರ ನೇತೃತ್ವದಲ್ಲಿ 2028 ಚುನಾವಣೆ ನಡೆದರೂ ಕೂಡ ಅಥವಾ 2028 ತನಕ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಅದು ಮತ್ತೆ ಬಿಜೆಪಿ ಹಿನ್ನಡೆಯಾಗತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಬಾರದು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿ ಮುಖ್ಯಮಂತ್ರಿ ಪದವಿಯಿಂದ ದೂರ ಇಟ್ಟರೆ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನ ನೇರವಾಗಿ ಟಾರ್ಗೆಟ್ ಮಾಡಿ ಅದರಿಂದ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನ ಏನಾದ್ರೂ ಮುಖ್ಯಮಂತ್ರಿ ಪದವಿಯಿಂದ ದೂರ ಇಟ್ಟರೆ ಅದು ಪರೋಕ್ಷವಾಗಿ ಮತ್ತೆ ಬಿಜೆಪಿಗೆ ನಷ್ಟವಾಗುತ್ತೆ. ಹಾಗಾಗಿ ಯಡಿಯೂರಪ್ಪನವರ ಮಹಾ ಪ್ಲಾನ್ ಇದೆಯಲ್ಲ ಅಥವಾ ಮಾಸ್ಟರ್ ಪ್ಲಾನ್ ಇದೆಯಲ್ಲ ಅದು ಒಂದು ಲೆಕ್ಕದಲ್ಲಿ ಬಿಜೆಪಿಗೆ ಒಳ್ಳೆಯದನ್ನೇ ಬಯಸ್ತಾ ಇದೆ. ಯಾಕಂದ್ರೆ ಅವರು ಸ್ವತಃ ದಕ್ಷಿಣ ಭಾರತದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದಂತವ್ರು ಅವ್ರಿಗೆ ಏನ್ ಮಾಡ್ಬೇಕು ಎಲ್ಲವನ್ನು ಗೊತ್ತಿರುತ್ತೆ. ಹಾಗಾಗಿ ಯಡಿಯೂರಪ್ಪನವರು ಈ ಮಹಾ ಪ್ಲಾನ್ ಅಥವಾ ಮಾಸ್ಟರ್ ಪ್ಲಾನ್ ಇದೆಯಲ್ಲ ಅದು ಈಗ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಜೊತೆಗೆ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಲಾಭವಾಗುತ್ತೆ. ಯಾಕಂದ್ರೆ ನೀವು ದೇಶದಲ್ಲಿ ಏನೇ ಟಾರ್ಗೆಟ್ ಮಾಡಬಹುದು, ದೇಶದಲ್ಲಿ ಏನೇ ಟಾರ್ಗೆಟ್ ಮಾಡಿದ್ರು ಕೂಡ ಅದು ಕಾಂಗ್ರೆಸ್ ಪಕ್ಷದ ಸ್ಟೇಟ್ಮೆಂಟ್ ಆಗುತ್ತೆ. ಆದ್ರೆ ಅದು ಅಧಿಕಾರ ಇರುವುದು ಅದನ್ನ ಪ್ರತಿರೋಧವಾಗಿ ಡಿ ಕೆ ಶಿವಕುಮಾರ್ ಅವರ ಸೆಂಟೆನ್ಸೇ ಅಂತ ಹೇಳಿ ಅದನ್ನು ವ್ಯಾಖ್ಯಾನಿಸುವುದು ರಾಜ್ಯ ಬಿಜೆಪಿ ಪಕ್ಷದಲ್ಲಿ ಇರುತ್ತೆ. ಅದು ಆ ಪವರ್ ಅಥವಾ ಆ ಪ್ರತಿಭಟನೆಯ ಕಾವು ರಾಜ್ಯ ಬಿಜೆಪಿ ಮಾಡಬಹುದಾಗಿದೆ. ಆದರೆ ರಾಜ್ಯ ಬಿಜೆಪಿಯಲ್ಲೂ ಕೂಡ ದೊಡ್ಡ ಪ್ಲಾನ್ ಆಗಿ ಅದು ಕಾಂಗ್ರೆಸ್ ಸ್ಟೇಟ್ಮೆಂಟ್ ಎನ್ನುವ ರೀತಿಯಲ್ಲಿ ಅದಕ್ಕೆ ಕಾರಣ ಕಾಂಗ್ರೆಸ್ ಎನ್ನುವ ರೀತಿಯಲ್ಲಿ ಪ್ರತಿಬಿಂಬಿಸಿ ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡದೇ ಇರಲಿಕ್ಕೆ ರಾಜ್ಯ ಬಿಜೆಪಿ ಘಟಕ ಮುಂದಾಗಿದೆ. ಈ ಮಾಸ್ಟರ್ ಪ್ಲಾನ್ ಯಡಿಯೂರಪ್ಪನವರ ಈ ದೊಡ್ಡ ತಂತ್ರ ಅಥವಾ ಈ ದೊಡ್ಡ ಪ್ಲಾನ್ ಇದೆಯಲ್ಲ ಅದು ಮುಂದಿನ ದಿನಗಳಲ್ಲಿ ಯಾವೆಲ್ಲ ಬದಲಾವಣೆಗೆ ಕಾರಣವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹೇಳಿ ಕೇಳಿ ಯಡಿಯೂರಪ್ಪನವರು ದಕ್ಷಿಣ ಭಾರತದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಂತವರು. ಅವರಿಗೆ ಯತ್ನಾಳ್ ಬಣ ಆಗ್ಲಿ ವಿಜೇಂದ್ರ ಬಣವಾಗ್ಲಿ ಅದು ಯಾವುದೇ ಲೆಕ್ಕಕ್ಕೆ ಇರೋದಿಲ್ಲ. ಯಾಕಂದ್ರೆ ಈ ವರ್ಷ ಒಬ್ಬ ಮುಖ್ಯಮಂತ್ರಿ ಆಗ್ತಾರೆ, ಮುಂದಿನ ವರ್ಷ ಮತ್ತೊಬ್ಬ ಮುಖ್ಯಮಂತ್ರಿ ಆಗ್ತಾರೆ, ಮತ್ತೊಂದು ವರ್ಷ ಒಂದು ಪಕ್ಷ ಬರುತ್ತೆ, ಅದಾದ ನಂತರ ಮತ್ತೊಂದು ಪಕ್ಷ ಬರುತ್ತೆ. ಇವೆಲ್ಲವನ್ನ ನೋಡಿ ಎಲ್ಲ ಪೊಸಿಷನ್ ಅಥವಾ ಅಧಿಕಾರವನ್ನು ಅನುಭವಿಸಿ ಕೂತಂತ ಯಡಿಯೂರಪ್ಪನವರಿಗೆ ಅಧಿಕಾರಕ್ಕಿಂತ ಪಕ್ಷದ ಸಂಘಟನೆ ಮತ್ತು ತಾನು ಕಟ್ಟಿ ಬೆಳೆಸಿದಂತ ಪಕ್ಷ
ಉಳಿಬೇಕಂದ್ರೆ ಅವ್ರು ದೊಡ್ಡ ದೊಡ್ಡ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಯತ್ನಾಳ್ ಅವರು ಏನೇ ಮಾತಾಡಿದ್ರು ಕೂಡ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡುವುದಾಗ್ಲಿ, ಯತ್ನಾಳ್ ಅವರನ್ನ ಪಕ್ಷದಿಂದ ದೂರ ಸರಿಸುವುದಾಗ್ಲಿ ಯಾವುದಕ್ಕೂ ಅವರು ಹೋಗ್ತಾನೆ ಇಲ್ಲ. ಯಾಕಂದ್ರೆ ಅವರಿಗೆ ಪಕ್ಷ ಮುಖ್ಯವಾಗಿರುತ್ತೆ. ಯತ್ನಾಳ್ ಅವರನ್ನು ಸೇರಿಸಿ ಪಕ್ಷ ಕಟ್ಟಬೇಕು ಎನ್ನುವುದು ಯಡಿಯೂರಪ್ಪನವರ ಒಂದು ದೊಡ್ಡ ತಂತ್ರವಾಗಿದೆ. ಹಾಗಾಗಿ ಇದೀಗ ಯಡಿಯೂರಪ್ಪನವರು ಹೇಳಿದಂತ ದೊಡ್ಡ ತಂತ್ರ ಇದೆಯಲ್ಲ, ಅಂದ್ರೆ ಸಂವಿಧಾನ ಬದಲಾವಣೆ ಆಗತ್ತೆ ಎನ್ನುವ ಡಿಕೆ ಸ್ಟೇಟ್ಮೆಂಟ್ ಅನ್ನ ಎನ್ನುವ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳದೆ ಇಡೀ ಕಾಂಗ್ರೆಸ್ ವಿರುದ್ಧ ಮುಗಿಬೀಳ್ಬೇಕು. ಜೊತೆಗೆ ನವೆಂಬರ್ ವೇಳೆಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಅದು ಪರೋಕ್ಷವಾಗಿ 2028 ವೇಳೆಗೆ ಬಿಜೆಪಿಗೆ ದೊಡ್ಡ ಲಾಭವಾಗುತ್ತೆ ಎನ್ನುವ ದೃಷ್ಟಿಯಲ್ಲಿ ಯಡಿಯೂರಪ್ಪನವರು ಹೇಳಿದಂತ ದೊಡ್ಡ ಪ್ಲಾನ್ ಇದೆಯಲ್ಲ, ಅದು ಬಿಜೆಪಿಗೆ ಇನ್ಮುಂದೆ ಒಳ್ಳೆದನ್ನ ತರುತ್ತೆ, ಒಳ್ಳೆದನ್ನ ಮಾಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯವೇ ಇಲ್ಲ. ಆದ್ರೆ ಈ ಪ್ಲಾನ್ ಏನಾದ್ರೂ ಎಡವಟ್ ಆಗಿ ಡಿಕೆಶಿನೇ ಟಾರ್ಗೆಟ್ ಮಾಡಿದ್ರೆ ಮತ್ತೆ ಬಿಜೆಪಿಗೆ ಹಿನ್ನಡೆ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎನ್ನುವುದು ನಮ್ಮ ವಿಶೇಷ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.